ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. 16ರವರೆಗೆ ಹುಡುಗಿಯಾಗಿಯೇ ಇದ್ಲು. ಹಾರ್ಮೋನ್ಗಳ ಬದಲಾವಣೆಯಿಂದ ಹುಡುಗನಾಗಿ ಬದಲಾದ್ಲು. ಶಸ್ತ್ರಚಿಕಿತ್ಸೆಯಿಂದ ಮಹಾಂತನಾದ ಚಿಕ್ಕಮಗಳೂರಿನ ಮಮತಾ. ಬೆಂಗಳೂರಲ್ಲಿ ಸುರಿಯಿತು ಧಾರಾಕಾರ ಮಳೆ. ಆಯತಪ್ಪಿ ಮೋರಿಯಲ್ಲಿ ಬಿದ್ದ ಮಧ್ಯವಯಸ್ಕನ ಪ್ರಾಣ ಪಕ್ಷಿಯೇ ಹಾರಿ ಹೋಯಿತು. ಇನ್ನಾದ್ರೂ ಬುದ್ಧಿ ಕಲಿಯುತ್ತಾ ಬಿಬಿಎಂಪಿ. ಮಳೆ ಬಂದ್ರೂ ಕಷ್ಟ, ಬಾರದೇ ಇದ್ರೂ ಸಂಕಷ್ಟ. ಸುಲ್ತಾನಪೇಟೆಯಲ್ಲಿ ಒಳಚರಂಡಿ ನೀರು ರಸ್ತೆ ಮೇಲೆ ಹರಿಯುತ್ತೆ. ಬಿಬಿಎಂಪಿ ವಿರುದ್ಧ ವ್ಯಾಪಾರಿಗಳು ಆಕ್ರೋಶ. ರೇಷನ್ ಅಂಗಡಿ ಮುಂದೆ ಗಂಟೆಗಟ್ಟಲೆ ಕಾಯಬೇಕಿಲ್ಲ. ಬಯೋಮೆಟ್ರಿಕ್ ಸಿಸ್ಟಂನಲ್ಲಿ ಹೆಬ್ಬೆಟ್ಟುತ್ತಿದ್ರೆ ಬರುತ್ತೆ ಅಕ್ಕಿ, ಗೋಧಿ, ಸಕ್ಕರೆ. ಅಕ್ರಮ ತಡೆಯಲು ಬಂದಿದೆ ರೇಷನ್ ಮಷೀನ್. ಜಗ್ಗೇಶ್ ಮಗನ 2ನೇ ಇನ್ನಿಂಗ್ಸ್. ತರ್ಲೆ ನನ್ನ ಮಕ್ಕಳು ಮೂಲಕ ಅಪ್ಪ ಮಗನ ಜುಗಲ್ಬಂದಿ. ಪುತ್ರ ಯತಿರಾಜ್ ಬೆನ್ನು ತಟ್ಟಿದ ನವರಸ ನಾಯಕ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡಿಂಗ್ ವೇಳೆ ಇಂಡಿಗೋ ಏರ್ವೇಸ್ಗೆ ಸೇರಿದ ವಿಮಾನ ಕಂಬಕ್ಕೆ ಗುದ್ದಿದೆ. ಇದರಿಂದ 2 ಕಂಬಗಳು ತುಂಡಾಗಿವೆ. ಅದೃಷ್ಟವಶಾತ್ ಯಾವುದೇ ಅಪಾಯವಾಗಿಲ್ಲ. ದೇವನಹಳ್ಳಿ ಸುತ್ತಮುತ್ತ ಭಾರೀ ಮಳೆಯಾಗ್ತಾ ಇದ್ದು ಹವಾಮಾನ ವೈಪರೀತ್ಯ ಹಾಗೂ ಮಂದ ಬೆಳಕಿನಿಂದ ಈ ಅವಘಡ ಸಂಭವಿಸಿದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಲ್ಯಾಂಡಿಂಗ್ ಸಂದರ್ಭದಲ್ಲಿ ಇಂಡಿಗೋ ಏರ್ವೇಸ್ಗೆ ಸೇರಿರುವಂತಹ ವಿಮಾನ ಕಂಬಕ್ಕೆ ಗುದ್ದಿದೆ. ಇದರಿಂದ 2 ಕಂಬಗಳು ತುಂಡಾಗಿವೆ. ಅದೃಷ್ಟವಶಾತ್ ಪ್ರಯಾಣಿಕರಿಗೆ ಯಾವುದೇ ಸಮಸ್ಯೆಯಾಗಿಲ್ಲ ಅಂತ ಹೇಳಲಾಗಿದೆ. ಆಕೆ ಚಿಕ್ಕ ವಯಸ್ಸಿನಲ್ಲೇ ಜೀವನದ ಬಗ್ಗೆ 100 ಕನಸು ಕಂಡಿದ್ಲು. ಬಡತನದಲ್ಲೇ ಬೆಳೆದ್ರೂ ಪ್ರಥಮ ದರ್ಜೆಯಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆಗಿದ್ಲು. ಆದ್ರೆ ಈಗ ಆಕೆ ಹುಡುಗಿಯಾಗಿ ಉಳಿದಿಲ್ಲ. ಮತ್ತೇನಾದ್ಲು ಅಂತೀರಾ? ಈ ವರದಿ ನೋಡಿ. ಈ ಫೋಟೋದಲ್ಲಿರೋರನ್ನ ಸರಿಯಾಗಿ ಗಮನಿಸಿ. ಹೆಸರು ಮಮತಾ, ಅಲ್ಲ ಮಹಾಂತ್. ನೋಡ್ತಾ ಇದ್ರೆ ಹುಡುಗನೋ ಹುಡುಗಿಯೋ ಅನ್ನೋ ಕನ್ಫ್ಯೂಷನ್ ಗ್ಯಾರಂಟಿ. ಹೌದು, ಚಿಕ್ಕಮಗಳೂರಿನ ಮಮತಾ ಈಗ ಮಹಾಂತ್ ಆಗಿದ್ದಾಳೆ. 16ನೇ ವಯಸ್ಸಿನವರೆಗೆ ಹುಡುಗಿಯಾಗಿಯೇ ಇದ್ಲು ಮಮತಾ. ಗೆಳತಿಯರೊಂದಿಗೆ ಖುಷಿಯಾಗಿಯೇ ಬೆರಿತಾ ಇದ್ಲು. 10ನೇ ಕ್ಲಾಸ್ ಪಾಸ್ ಆಗ್ತಿದ್ದಂತೆಯೇ ಈಕೆಯ ಮುಖಚರ್ಯೆ, ಹಾವಭಾವ ಎಲ್ಲವೂ ಬದಲಾಯಿತು. ಗೆಳೆಯರು ಮಂಗಳಮುಖಿ ಅಂತ ಲೇವಡಿ ಮಾಡ್ತಿದ್ರು. ತಂದೆ ತಾಯಿಯೂ ದೂರವಾದ್ರು. ಕೊನೆಗೆ ಮಹಂತ್ ಮೊರೆ ಹೋಗಿದ್ದು ಪ್ರಸೂತಿ ತಜ್ಞೆ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಬಳಿ. ಪದ್ಮಿನಿ ಪ್ರಸಾದ್ ಅವರು ಚೆಕಪ್ ಮಾಡಿದಾಗ ಈಕೆಯ ಗರ್ಭಕೋಶ ಮಾತ್ರವಲ್ಲ, ಫೀಮೇಲ್ ಹಾರ್ಮೋನ್ಗಳು ಇಲ್ಲದಿರೋದು ಕಂಡು ಬಂದಿದೆ. ಕೋರ್ಟ್ ಕೂಡ ಮಮತಾಳನ್ನ ಗಂಡು ಅಂತ ಪರಿಗಣಿಸಿದ್ದು ಶಸ್ತ್ರಚಿಕಿತ್ಸೆ ಮೂಲಕ ಗಂಡಾಗಿ ಪರಿವರ್ತಿಸಲಾಗಿದೆ. ನಾನು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಓದಬೇಕಾದ್ರೆ ನನಗೆ ಯಾವುದೇ ರೀತಿ ಈ ಥರ ಏನು ಪ್ರಾಬ್ಲಮ್ ಕಾಣಿಸ್ಕೊಂಡಿಲ್ಲ. SLC ಆದಮೇಲೆ 16 ವರ್ಷ ಆದಮೇಲೆ ಮೆಚ್ಯೂರ್ಡ್ ಆಗದೆ ಇರೋದಾಗಿರ್ಬೋದು, ಈ ಥರ ಗಡ್ಡೆ ಮೀಸೆ ಆಗಿರ್ಬೋದು, ಧ್ವನಿ ಚೇಂಜು, ಈ ಥರ ಎಲ್ಲ ಕೆಲವೊಂದು ಬಾಡೀಲಿ ಚೇಂಜ್ ಆಗದೆ ಇರೋದು ನೋಡಿಬಿಟ್ಟು ನನಗೆ ತುಂಬ ಅನುಮಾನ ಆಯಿತು. ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟು ಪ್ರತಿಯೊಂದು ಚೆಕಪ್ ಫ್ರೀಯಾಗಿ ಮಾಡಿಸ್ಕೊಟ್ಬಿಟ್ಟು ನಿನ್ನಲ್ಲಿ ಟ್ರಸ್ಟೀಸ್ ಇದೆ, ಫೀಮೇಲ್ ಹಾರ್ಮೋನ್ಸ್ಗಿಂತ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಇದೆಯಮ್ಮ. ಸದ್ಯ ಪದ್ಮಿನಿ ಪ್ರಸಾದ್ ಮಹಾಂತ್ಗೆ 3 ಲಕ್ಷ ರೂಪಾಯಿ ಖರ್ಚು ಮಾಡಿ ಫ್ರೀಯಾಗಿ ಚಿಕಿತ್ಸೆ ಕೊಡ್ತಿದ್ದಾರೆ. ಹಾರ್ಮೋನ್ಗಳ ವ್ಯತ್ಯಾಸದಿಂದ ಈ ರೀತಿ ಆಗಿರುತ್ತೆ ಅಂತಾರೆ ಪದ್ಮಿನಿ ಪ್ರಸಾದ್. ಹುಟ್ಟಿನಿಂದಲೂ ಕೂಡ ಅವನಲ್ಲಿ ಇದ್ದಿದ್ದು ಅಂಶಗಳೆಲ್ಲ ಹುಡುಗನ ಅಂಶಗಳೇ ಇದ್ದಿದ್ದು. ಆದರೆ ಆ ಜನನಾಂಗದ ನ್ಯೂನತೆಯಿಂದಾಗಿ ಅದನ್ನು ಹೆಣ್ಣು ಅಂತ ತಿಳ್ಕೊಂಡು ಹೆಣ್ಣು ಥರ ಹುಡುಗಿ ಥರನೇ ಬೆಳೆಸಿದ್ರು ಅವರು. ಯಾವಾಗ ಈಗ ವೃಷಣಗಳು ಅದ್ರ ಕೆಲಸ ಶುರು ಮಾಡ್ತು ಅಥವಾ ಪುರುಷ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಅಂಶ ಅದು ದೇಹದಲ್ಲಿ ಉತ್ಪತ್ತಿ ಆಗಕ್ಕೆ ಶುರುವಾದಾಗ ಎಲ್ಲ ಪುರುಷ ಲಕ್ಷಣಗಳು ದೇಹದಲ್ಲಿ ಬೆಳವಣಿಗೆ ಆಗೋದಕ್ಕೆ ಶುರುವಾಯಿತು.
ಒಟ್ಟಾರೆ ಮಮತಾ ಈಗ ಮಹಾಂತ್ ಆಗಿದ್ದಾಳೆ. ತಾನು ಸ್ವಾವಲಂಬಿಯಾಗಿ ಜೀವನ ನಡೆಸಬೇಕು ಅನ್ನೋ ಆಸೆ ಹೊತ್ತಿದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಮತಾ ಮಾರ್ಧಾಳ, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿರುವ ತಗ್ಗು ಗುಂಡಿಗಳಿಗೆ ಲೆಕ್ಕನೇ ಇಲ್ಲ. ಈ ಬಗ್ಗೆ ಸುವರ್ಣ ನ್ಯೂಸ್ ಸಾಕಷ್ಟು ಬಾರಿ ಬೆಳಕು ಚೆಲ್ಲಿದೆ. ಆದರೆ ಸರ್ಕಾರ ಮಾತ್ರ ಕಿವಿ ಮೇಲೆ ಹಾಕೊಳ್ತಾನೇ ಇಲ್ಲ. ಬಿಬಿಎಂಪಿ ಎಡವಟ್ಟಿನಿಂದ ಜೀವವೊಂದು ಮೋರಿಪಾಲಾಗಿದೆ. ಇವರು ಸಂಪಂಗಿ ರಾಮರೆಡ್ಡಿ. ಮೋರಿಯೇ ಇವರಿಗೆ ಮೃತ್ಯುವಾಗಿದೆ. ಬಿಬಿಎಂಪಿಯ ದಿವ್ಯ ನಿರ್ಲಕ್ಷ್ಯಕ್ಕೆ 45ರ ಹರೆಯದ ಜೀವವೊಂದು ಬಲಿಯಾಗಿದೆ. ಯಲಹಂಕ ಗಾಲಿ ಹಾಗೂ ಅಚ್ಚು ಕಾರ್ಖಾನೆ ನೌಕರರಾಗಿದ್ದ ಸಂಪಂಗಿ ರಾಮರೆಡ್ಡಿ ಕಳೆದ ರಾತ್ರಿ ಚರಂಡಿಗೆ ಬಿದ್ದು ಸಾವಿಗೀಡಾಗಿದ್ದಾರೆ. ಚರಂಡಿ ಮೇಲಿನ ಚಪ್ಪಡಿ ಕಲ್ಲನ್ನ ಹಾಗೆ ತೆಗೆದು ಇಡಲಾಗಿತ್ತು. ಕಳೆದ ರಾತ್ರಿ ಧಾರಾಕಾರ ಮಳೆ ಸುರಿತಾ ಇತ್ತು. ಅದೇ ವೇಳೆ ಫುಟ್ಪಾತ್ನಲ್ಲಿ ಸಂಪಂಗಿ ರಾಮರೆಡ್ಡಿ ನಡೆದುಕೊಂಡು ಹೋಗ್ತಿರುವಾಗ ಆಯತಪ್ಪಿ ಡ್ರೈನೇಜ್ಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಬೆಳಗ್ಗೆ ಸ್ಥಳೀಯರೇ ಶವ ನೋಡಿ ಮೈಕೋ ಲೇಔಟ್ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ರು. ಎಲ್ಲ ಚೇಂಬರ್ ಓಪನ್ ಮಾಡಿಬಿಟ್ರೆ ರಾತ್ರಿ ನಡ್ಕ ಬರಬೇಕಾದ್ರೆ ಬಿಬಿಎಂಪಿ ಒಂದು ಈ ಮುಚ್ಚಿ ಒಂದು ಮೇನ್ ರೋಡ್ ಅಲ್ವಾ, ಯಾಕೆಂದರೆ ಸಾಮಾನ್ಯವಾಗಿ ಓಪನ್ ಮಾಡಿಬಿಟ್ರೆ ಅಕಸ್ಮಾತ್ ನಡ್ಕ ಬರ್ತಾ ವಯಸ್ಸಾಗಿರೋ ಒಂದು ಬಿದ್ದೋಬೋದು. ಒಂದು ಇದಕ್ಕೆ ಕಾರಣ ಬಿಬಿಎಂಪಿ ನಿರ್ಲಕ್ಷ್ಯ, ಈ ಕೆಲಸನೇ ನಿರ್ಲಕ್ಷ್ಯ ಕಾರಣ. ಒಟ್ಟಾರೆ ಬಿಬಿಎಂಪಿಯ ದಿವ್ಯ ನಿರ್ಲಕ್ಷ್ಯಕ್ಕೆ ಮಧ್ಯವಯಸ್ಕ ಜೀವವೊಂದು ಬಲಿಯಾಗಿದೆ. ಈಗಲಾದರೂ ಬಿಬಿಎಂಪಿ ಎಚ್ಚೆತ್ತುಕೊಳ್ಬೇಕಿದೆ. ಇಲ್ಲದಿದ್ರೆ ಅದಿನ್ನೆಷ್ಟು ಜೀವಗಳು ಮೋರಿಗೆ ಬಲಿಯಾಗುತ್ತವೋ ಗೊತ್ತಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೇದಮೂರ್ತಿ ಜೊತೆ ವೆಂಕಟರಮಣ್, ಸುವರ್ಣ ನ್ಯೂಸ್. ನೀರು ಕೇಳೋ ನೆಪದಲ್ಲಿ ಬಂದು ಪುಟ್ಟ ಬಾಲಕಿಯ ಮೇಲೆ ಅತ್ಯಾಚಾರವೆಸಗಿ ಹೋಗಿರೋ ಪ್ರಕರಣವೊಂದು ಬೆಂಗಳೂರಿನಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಹನುಮಂತಪುರದ ನಿವಾಸಿ ಪ್ರಕಾಶ್ ಅನ್ನೋರ ಮಗಳನ್ನ ಮುರುಗನ್ ಎಂಬಾತ ಅತ್ಯಾಚಾರ ಎಸಗಿದ್ದಾನೆ ಅಂತ ಆರೋಪಿಸಿ ಬಾಲಕಿ ಪೋಷಕರು ಶ್ರೀರಾಂಪುರ ಠಾಣೆ ಪೊಲೀಸರಿಗೆ ದೂರು ನೀಡಿ ದಾಖಲಿಸಿದ್ದಾರೆ. ಕಳೆದ ಶನಿವಾರದಂದು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೀರು ಕೇಳೋ ನೆಪದಲ್ಲಿ ಬಂದು ಅತ್ಯಾಚಾರ ಎಸಗಿದ್ದಾನೆ ಅನ್ನೋದು ಪೋಷಕರ ಆರೋಪ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸದ್ಯ ಆರೋಪಿ ಮುರುಗನನ್ನ ವಶಕ್ಕೆ ಪಡೆದು ವೈದ್ಯಕೀಯ ಚಿಕಿತ್ಸೆಗೆ ಒಳಪಡಿಸಿದ್ದು ವೈದ್ಯಕೀಯ ವರದಿಗಾಗಿ ಕಾಯ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇಸ್ಕಾನ್ ಗೋಡೆ ಕುಸಿತ ಪ್ರಕರಣದ ಬೆನ್ನಲ್ಲೇ ಕಂಠೀರವ ಸ್ಟುಡಿಯೋ ಬಳಿ ಮತ್ತೊಂದು ಕಾಂಪೌಂಡ್ ಕುಸಿದಿದೆ. ಇಲ್ಲಿನ ರವಿತೇಜ ಪೆಟ್ರೋಲ್ ಬಂಕ್ ಕಾಂಪೌಂಡ್ ಕುಸಿದ ಪರಿಣಾಮ ಬಂಕ್ ನೌಕರರಾದ ಚಂದ್ರು, ರಸೂಲ್ ಮತ್ತು ಗ್ರಾಹಕ ವಿಜಯರಾಜು ಅರಸ್ ಅನ್ನೋರು ಗಾಯಗೊಂಡಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಡಿಸಿಪಿ ಸಂದೀಪ್ ಪಾಟೀಲ್ ಪ್ರಕರಣ ದಾಖಲಿಸಿಕೊಂಡಿದ್ದು ತನಿಖೆ ಕೈಗೊಂಡಿದ್ದಾರೆ. ಮಳೆ ಬಂದ್ರೆ ಮುಗೀತು. ಬೆಂಗಳೂರಲ್ಲಿ ಓಡಾಡೋದೇ ಕಷ್ಟ. ರಸ್ತೆ, ಚರಂಡಿಗಳೆಲ್ಲ ತುಂಬಿ ಹರಿಯುತ್ತವೆ. ಆದ್ರೆ ಇಲ್ಲಿನ ಕೆಲ ಏರಿಯಾಗಳಲ್ಲಿ ಮಳೆ ಬರ್ಲಿ ಬಾರದೇ ಇರ್ಲಿ ರಸ್ತೆಗಳೆಲ್ಲ ಚರಂಡಿಯಾಗಿರುತ್ತವೆ. ಅದಕ್ಕೆ ಸಾಕ್ಷಿ ಇದೆ. ಬೆಂಗಳೂರಿನ ಅಯ್ಯಂಗಾರ್ ರಸ್ತೆಯ ತರಗುಪೇಟೆ, ಸುಲ್ತಾನ್ಪೇಟೆ ಅಂದ್ರೆ ಸುಮ್ನೆನಾ? ಇಲ್ಲಿ ನಿತ್ಯವೂ ಲಕ್ಷಾಂತರ ರೂಪಾಯಿ ವ್ಯಾಪಾರ ನಡೆಯುತ್ತೆ. ಆದ್ರೆ ಏನ್ ಮಾಡೋದು? ಇಲ್ಲಿ ಮಳೆ ಬರ್ಲಿ ಬಾರದೇ ಇರ್ಲಿ ಯಾವಾಗ್ಲೂ ರಸ್ತೆಗಳ ಮೇಲೆ ಚರಂಡಿ ನೀರು ಹರಿಯುತ್ತೆ, ಗಬ್ಬು ನಾತ ಹೊಡಿತಿರುತ್ತೆ. ಇದರಿಂದ ರೊಚ್ಚಿಗೆದ್ದ ವ್ಯಾಪಾರಿಗಳು ಒಳಚರಂಡಿ ದುರಸ್ತಿಗೆ ಆಗ್ರಹಿಸಿ ವ್ಯಾಪಾರ ವಹಿವಾಟು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ರು. ನಮಗೆ ಸಮಸ್ಯೆ ಅಂದರೆ ಮೋರಿ ನೀರು ರೋಡಿಗೆ ಹರಿದ್ಬಿಟ್ಟು ಹೊಳೆ ಥರ ಆಗ್ತಾ ಇದೆ, ಎಲ್ಲ ಗಲೀಜಾಗ್ತಾ ಇದೆ, ಕಾಲಲ್ಲೆಲ್ಲ ಹುಳುಗಳು ಬಂದು ಕಡ್ತಾ ಬರ್ತಾ ಇದೆ. ಇದರಿಂದ ಸಾರ್ವಜನಿಕ ನಮ್ಮ ಕೂಲಿಯವರಿಗೆ, ನಾವು ಆಫೀಸರ್ ಕೆಲಸ ಮಾಡೋರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಏನು ಕೆಲಸ ಮಾಡೋಕೆ ಅಧಿಕಾರಿಗಳು ಸ್ಪಂದಿಸಿದ್ವಿ, ಯಾರು ಇದ್ರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಇದು ಏನು ಮಾಧ್ಯಮ ನಿಮ್ಮಿಂದಲೇ ಬಗ್ಗೆ ಯಾರು ಇದ್ರು ಎಲ್ಲ ಕಂಪ್ಲೇಂಟ್ ಕೊಟ್ಟು ಬಿಬಿಎಂಪಿ ಕಂಪ್ಲೇಂಟ್ ಕೊಟ್ವಿ, ಇಲ್ಲಿ ಕಾರ್ಪೊರೇಟರ್ಗಳು ತಿಳಿಸಿದ್ವಿ, ಸನ್ಮಾನ್ಯ MLAಗಳು ತಿಳಿಸಿದ್ವಿ, ಯಾರು ಇದ್ರ ಬಗ್ಗೆ ಸಹಕಾರ ಕೊಡ್ತಾ ಇಲ್ಲ. ದೂರಿನ ಮೇಲೆ ದೂರು ಕೊಟ್ರು ಬಿಬಿಎಂಪಿ ಯಾವ ಕ್ರಮ ಕೈಗೊಳ್ತಿಲ್ಲ. ಇನ್ನು ಸ್ಥಳೀಯ ಶಾಸಕ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಕಾರ್ಪೊರೇಟರ್ ಪಳನಿಗೆ ದೂರು ನೀಡಿದ್ರೂ ಪ್ರಯೋಜನವಾಗಿಲ್ವಂತೆ.
6 ತಿಂಗಳಿಂದ ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ವಿ, BBMP ಅವ್ರಿಗೆ, ಕಾರ್ಪೊರೇಷನ್ ಅವ್ರಿಗೆ ಎಲ್ಲರಿಗೂ ಕಂಪ್ಲೇಂಟ್ ಮಾಡ್ತಾ ಇದ್ವಿ. ಯಾವ MLA ಯಾವ ಕೌನ್ಸಿಲರ್ ಬಂದು ನಮ್ಗೆ ಯಾವುದೇ ಇದು ಮಾಡಿಕೊಟ್ಟಿಲ್ಲ, ನಮಗೆ ಸಾಲ್ವ್ ಮಾಡಿಕೊಟ್ಟಿಲ್ಲ. ಅದರಿಂದಾನೇ ಇವಾಗ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮೇಡಮ್ ಇವತ್ತು. ಇನ್ನು ಕಳೆದ ರಾತ್ರಿ ಸುರಿದ ಮಳೆಗೆ ಕೆಂಪಾಪುರದ ಕರಿಯಣ್ಣ ಗಾರ್ಡನ್ನಲ್ಲಿ ಚರಂಡಿ ನೀರು ಮನೆಗಳಿಗೆ ನುಗ್ಗಿತ್ತು. ಹೀಗಾಗಿ ಸ್ಥಳೀಯರು ಬಿಬಿಎಂಪಿಗೆ ಶಪಿಸುತ್ತಾ ರಾತ್ರಿಯಿಡೀ ಜಾಗರಣೆ ಮಾಡುವಂತಾಯಿತು. ಡಿಜೆಹಳ್ಳಿ, ವಿಲ್ಸನ್ ಗಾರ್ಡನ್, ಮಹಾಲಕ್ಷ್ಮಿ ಲೇಔಟ್ನಲ್ಲೂ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನರು ಪಡಿಪಾಟಲು ಅನುಭವಿಸಬೇಕಾಯಿತು. ಒಟ್ಟಾರೆ ಅಯ್ಯಂಗಾರ್ ರಸ್ತೆಯ ವ್ಯಾಪಾರಿಗಳ ಸ್ಥಿತಿ ಆ ದೇವರಿಗೆ ಪ್ರೀತಿ ಎಂಬಂತಾಗಿದೆ. ಇನ್ನಾದ್ರೂ ಪಾಲಿಕೆ ಎಚ್ಚೆತ್ತುಕೊಂಡು ಒಳಚರಂಡಿ ದುರಸ್ತಿ ಮಾಡಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬಹಳ ದಿನಗಳ ನಂತರ ಮಾಜಿ ಪ್ರಧಾನಿ HD ದೇವೇಗೌಡರು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಅದು ಮೆಟ್ರೋ ಕಾಮಗಾರಿ ಬಗ್ಗೆ. ಅಷ್ಟಕ್ಕೂ ಆ ಪತ್ರದಲ್ಲಿ ಏನಿದೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ. ನಮ್ಮ ಮೆಟ್ರೋ ಕಾಮಗಾರಿಗೆ ಮಾಜಿ ಪ್ರಧಾನಿ ದೇವೇಗೌಡರು ಅತೃಪ್ತಿ ವ್ಯಕ್ತಪಡಿಸಿದ್ದಾರೆ. ಈ ಸಂಬಂಧ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ. ಫ್ಲೈಓವರ್ನಿಂದ ಮೆಟ್ರೋ ಪರಿಕಲ್ಪನೆಯೇ ಹಾಳಾಗಿದೆ, ಸೆಕೆಂಡ್ ಫೇಸ್ನಲ್ಲಾದರೂ ಪೂರ್ಣ ಅಂಡರ್ ಪಾಸ್ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಈ ಕುರಿತು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೇವೇಗೌಡರು ಪತ್ರ ಬರೆದಿದ್ದಾರೆ. ಇವರಿಗೆ SV ರಂಗನಾಥ್, ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ. ವಿಷಯ: ರಾಜ್ಯ ಸರ್ಕಾರದ ಮಹತ್ವದ ಮೆಟ್ರೋ ಕಲ್ಪನೆಯೇ ಹಾಳಾಗಿದೆ. ಸುರಂಗ ಮಾರ್ಗಗಳ ಬದಲು ಫ್ಲೈಓವರ್ ಮಾಡುವ ಕಾಮಗಾರಿಯಲ್ಲೇ ಸರ್ಕಾರ ಎಡವಿದೆ. ಕಡೆ ಪಕ್ಷ 2ನೇ ಹಂತದಲ್ಲಾದರೂ ಫುಲ್ ಅಂಡರ್ ಪಾಸ್ ಮಾಡಿ. 1 ಕಿಲೋಮೀಟರ್ ಮೆಟ್ರೋ ಕಾಮಗಾರಿಗೆ ನೆರೆಯ ತಮಿಳುನಾಡಿನಲ್ಲಿ 300 ಕೋಟಿ ರೂಪಾಯಿ ಖರ್ಚಾಗುತ್ತಿದೆ. ನಮ್ಮ ರಾಜ್ಯದಲ್ಲಿ 400 ಕೋಟಿ ರೂಪಾಯಿಗೆ ಟೆಂಡರ್ ನೀಡಲಾಗಿದೆ. ಈ ಬಗ್ಗೆ ರಾಜ್ಯಪಾಲರು ಕೂಡ ಬೇಸರ ವ್ಯಕ್ತಪಡಿಸಿದ್ದಾರೆ. ಇಷ್ಟಾದರೂ ಸುರಂಗ ಮಾರ್ಗ ನಿರ್ಮಿಸುವ ಪ್ಲಾನ್ ಮಾಡ್ತಿಲ್ಲ. ಹೆಚ್ಚೆಚ್ಚು ಅಂಡರ್ ಪಾಸ್ ನಿರ್ಮಿಸಿದರೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ರಕ್ಷಿಸಬಹುದು. ಇಂತಿ HD ದೇವೇಗೌಡ, ಮಾಜಿ ಪ್ರಧಾನಿ. ಇವತ್ತು ಅನೇಕ ಕಡೆ ಡೆಲ್ಲಿ ಒಳಗೆ ಅಂಡರ್ಗ್ರೌಂಡೇ ಹೋಗ್ತಾ ಇದೆ. ಕೆಲವು ಕಡೆ ಅನಿವಾರ್ಯವಾದಾಗ ಫ್ಲೈಓವರ್ಸಲ್ಲಿ. ಇಲ್ಲೇನಾಗಿದೆ ಹೇಳಿ ನಿಮಗೆ, 90% ಆಫ್ ದಿ ವರ್ಕ್ ಈಸ್ ಫ್ಲೈಓವರ್. ಇಲ್ಲಿ ಏನಾಗಿದೆ ಅಂತ ದಯಮಾಡಿ ನೋಡಿ. ವೈ ಯು ಶುಡ್ ನಾಟ್ ಗೋ ಅಂಡರ್ಗ್ರೌಂಡ್ ಟನಲ್. ದೇವೇಗೌಡರು ಇಂಥದ್ದೊಂದು ಪತ್ರ ಬರೆದಿದ್ದು ಆಗಸ್ಟಲ್ಲಿ. ಆದರೆ ತಿಂಗಳಾದರೂ ಸರ್ಕಾರ ಇನ್ನೂ ಉತ್ತರ ಕೊಟ್ಟಿಲ್ಲ. ಜಯದೇವ ಆಸ್ಪತ್ರೆಯ ಆವರಣದಲ್ಲಿ ಮೆಟ್ರೋ ಕಾಮಗಾರಿ ಶುರುವಾಗುತ್ತೆ ಎಂದಾಗ ಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಪತ್ರ ಬರೆದಿದ್ರು. ಮಂಜುನಾಥ್ ಕಳಕಳಿಗೆ ಸ್ಪಂದಿಸಿದ್ದ ಸರ್ಕಾರ ಮೆಟ್ರೋ ಯೋಜನೆಯನ್ನ ಸ್ವಲ್ಪ ಬದಲಿಸಿತ್ತು. ಈಗ ದೇವೇಗೌಡರು ಬರೆದಿರುವ ಪತ್ರಕ್ಕೆ ಸರ್ಕಾರ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅಲಾವುದ್ದೀನ್ ಜೊತೆ ಧರಣೀಶ್ ಬುಕ್ಕನಕೆರೆ, ಸುವರ್ಣ ನ್ಯೂಸ್. ನಮ್ಮ ಬೆಂಗಳೂರಿನ ಮತ್ತಷ್ಟು ಸುದ್ದಿ ನೋಡೋಣ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.